ಇದುವರೆಗೆ ಇತಿಹಾಸದಲ್ಲಿ ನಾವು ಪ್ರತಿ ಬಾರಿ ನೋಡಿದ್ದೀವಿ ನೀವೇನೇನ್ ಮಾಡಿದ್ದೀರಿ ಅಂತ ಹೇಳಿ. CWMA ಮತ್ತು CMRC ನೀವೆಲ್ಲ ಏನ್ರಿ ನೀವು? ತಮಿಳುನಾಡಿನ ಪೆಟ್ಟುಗಳು, ತಮಿಳುನಾಡಿನ ಕೈಗೊಂಬೆಗಳ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಇವತ್ತೇನು ಆಗ್ತಾ ಇದೆ ಯಾವುದೇ ಕಾರಣಕ್ಕೆ ನಾವು ಒಪ್ಪೋಕೆ ಸಾಧ್ಯ ಇಲ್ಲ. ಸಂಪೂರ್ಣ ವಾಹಿನಿಯಲ್ಲಿ ಇವತ್ತು ಸಂಜೆ 7 ಗಂಟೆಗೆ ಇದೇ ವಿಚಾರವನ್ನ ಇಟ್ಟುಕೊಂಡು ನಾವು ಚರ್ಚೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮಗೆ ಆಗ್ತಾ ಇರುವಂತ ದ್ರೋಹವನ್ನ, ನಮಗಾಗ್ತಾ ಇರುವಂತ ಮೋಸವನ್ನ, ಈ ಏಕಪಕ್ಷೀಯ ನಡೆ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ರಾಜಕಾರಣಿಗಳೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ರಸ್ತೆಗಿಳಿಬೇಕು. ಅಷ್ಟು ಮಾತ್ರ ಅಲ್ಲ, ಕನ್ನಡ ಸಿನಿಮಾಗಳನ್ನ ಮಾಡಿಕೊಂಡು ದುಡ್ಡು ಮಾಡಿ ಜೇಬು ತುಂಬಿಸ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀರಲ್ಲ, ಎಲ್ಲ ನಟ ನಟಿಯರು ಇವತ್ತು ರಸ್ತೆಗಿಳಿಬೇಕು. ಕರ್ನಾಟಕಕ್ಕೆ ಆಗ್ತಾ ಇರುವಂತ ಈ ಮೋಸದ ವಿರುದ್ಧವಾಗಿ ಧ್ವನಿ ಎತ್ತಬೇಕು. ನಮ್ಮ ನೀರನ್ನು ನಾವು ತಮಿಳುನಾಡಿಗೆ ಬಿಟ್ಟು ತಮಿಳುನಾಡವರು ಅಲ್ಲಿ ಬೆಳೆ ಬೆಳೆದು ಅದನ್ನು ನಾವು ಪಡಿಬೇಕೇನ್ರಿ? ನಮ್ಮ ನೀರು, ನಮ್ಮ ಮದ್ದೂರಿನ ಜನತೆ, ನಮ್ಮ ಮಂಡ್ಯದ ಜನತೆ ಇವತ್ತು ರಸ್ತೆಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು 2 ಬೆಳೆ ಬೆಳೆಯೋದಂತೆ, ನಾವು 1 ಬೆಳೆ ಬೆಳೆಯೋದಂತೆ, ಆ 2 ಬೆಳೆಗೆ ನಾವು ನೀರು ಬಿಡೋದಂತೆ, ಆಮೇಲೆ ಆ ಬೆಳೆ ತಗೊಂಡು ಬಂದು ಅವ್ರು ನಮ್ಮ ಹತ್ರ ಮಾರೋದಂತೆ, ನಾವು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸೋದಂತೆ. ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಸ್ ದಿಸ್? ಕರ್ನಾಟಕಕ್ಕೆ ಆಗ್ತಾ ಇರುವಂತ ಈ ಮೋಸವನ್ನ, ಈ ದ್ರೋಹವನ್ನ ಒಪ್ಪೋಕೆ ಸಾಧ್ಯನೇ ಇಲ್ಲ. CWMA ನೀವು ರಾಜ್ಯಗಳ ನಡುವಿನಲ್ಲಿ ಗಲಾಟೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಮುಂದಾಗುವಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತರ ಘಟನೆಗಳಿಗೆ ಇದೇ CWMA ಅಧಿಕಾರಿಗಳ ತಲದಂಡ ಆಗಬೇಕು. ಅವರೇ ಕಾರಣೀಕರ್ತರು. ರಾಜ್ಯಗಳ ನಡುವೆ ನೀವೇನು ದ್ವೇಷವನ್ನ ಹುಟ್ಟಿಸ್ತಾ ಇದ್ದೀರಿ? 15 ದಿನದವರೆಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡುಗಡೆ, ಆಮೇಲೆ 15 ದಿನ ಆದ್ರ ಮೇಲೆ ನಾವೇನ್ರಿ ಮಾಡೋದು? ಸಮುದ್ರದ ನೀರು ಕುಡಿಬೇಕ ನಾವು? ಇನ್ ಕೇಸ್ ಆಫ್ ಚೆನ್ನೈಗೆ ನಾವು ತಮಿಳುನಾಡಿಗೆ ನೀರು ಬಿಟ್ಟರೆ ಅದನ್ನಾದ್ರೂ ಅವ್ರು ಉಪಯೋಗಿಸ್ಕೊಳ್ತಾರೆ? ಇಲ್ಲ, ಅದು ಹಂಗೆ ಸಮುದ್ರಕ್ಕೆ ಹೊರದು ಹೋಗುತ್ತೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಭಾರಿ ಶಾಕ್ ಎದುರಾಗ್ತಾ ಇದೆ. ವಿ ಕಾಂಟ್ ಕಂಟ್ರೋಲ್ ದಿಸ್ ಅಟ್ಟರ್ ನಾನ್ಸೆನ್ಸ್. ಈ ಅಟ್ಟರ್ ನಾನ್ಸೆನ್ಸ್ ಅನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ಕರ್ನಾಟಕದ ಜನತೆ ನಾವು ಕುರುಡರಲ್ಲ, ಕಿವುಡರಲ್ಲ, ಮೂಕರಲ್ಲ. 15 ದಿನದವರೆಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡುಗಡೆಯನ್ನ ಮಾಡಬೇಕಂತೆ. ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಗದಿರಲು ಕಾರಣ ಏನು? ಈ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕು. ವಾದ ಮಂಡನೆ ಮಾಡುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಯ್ತಾ? ತಮಿಳುನಾಡು ವಾದವನ್ನ ಪುರಸ್ಕರಿಸಿದ್ದೇಕೆ CWMA? ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಭಾರಿ ಶಾಕ್ ಎದುರಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ ಕಣ್ರಿ, ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಈ ಆದೇಶ ಹೊರಗಡೆ ಬಿದ್ದಿದೆ. ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ, ಖಾಲಿ ಬೆಂಗಳೂರು ಒಂದಕ್ಕೆ 3000 ಕ್ಯೂಸೆಕ್ಕು ಅಧಿಕ ನೀರು ಪ್ರತಿ ದಿನಕ್ಕೆ ಅವಶ್ಯಕತೆ ಇದೆ. ಹಿಂಗೆ ಪ್ರತಿದಿನ ನಾವು 3500 15 ದಿನಕ್ಕೆ ನಾವು ತಮಿಳುನಾಡಿಗೆ ಬಿಟ್ರೆ ಆಮೇಲೆ ನಾವೇನ್ರಿ ಮಾಡೋದು? ನಮ್ಮ ನದಿ ನೀರನ್ನ ನಾವು ಉಪಯೋಗಿಸ್ಕೊಳ್ಬಾರ್ದಂತೆ. ಕರ್ನಾಟಕದ ನದಿ ನೀರನ್ನ ಕರ್ನಾಟಕದವರು ಉಪಯೋಗಿಸ್ಕೊಳ್ಳದೆ ಅದನ್ನ ತಮಿಳುನಾಡಿಗೆ ಹರಿಬಿಡ್ಬೇಕಂತೆ ನಾವು. ಯಾವ ಸೀಮೆಯ ನ್ಯಾಯ ಸ್ವಾಮಿ ಇದು? ಯಾವ ಸೀಮೆಯ ನ್ಯಾಯ? ನಿಯಂತ್ರಣ ಪ್ರಾಧಿಕಾರದ ಆದೇಶದಂತೆ 3500 ಕ್ಯೂಸೆಕ್ ನೀರು ಬಿಡೋದಾದ್ರೆ ಕನ್ನಡ ಪರ ಹೋರಾಟಗಾರರು ಮಾತ್ರ ಅಲ್ಲ, ಸಂಪೂರ್ಣ ನ್ಯೂಸ್ನ ಉದ್ಯೋಗಿಗಳು ನಾವು ಕೂಡ ಪ್ರತಿಭಟನೆಗಿಳಿತೀವಿ. ವಿ ವಿಲ್ ಗೋ ಫಾರ್ ಸ್ಟ್ರೈಕ್. ರಾಜ್ಯದಲ್ಲಿ ಇವತ್ತು ಯಾವ ವಾತಾವರಣ ಇದೆ ಅನ್ನೋದು ನಿಮ್ಮೆಲ್ಲರ ಕಣ್ಣೆದುರಿಗಿದೆ. ಮುಂಗಾರು ಬರ್ತಾನೆ ಇಲ್ಲ. ರೈತರು ಆಕಾಶದತ್ತ ಕಣ್ಣು ಮಾಡಿ ಕಣ್ಣೀರು ಹಾಕ್ತಾ ಇದ್ದಾರೆ, ಮುಖ ಮಾಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ವರುಣದೇವ ಏನಾದ್ರೂ ಮಾಡಿ ಕೃಪೆ ತೋರ್ಸಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ನೀರು ಬಿಡಬೇಕಂತ